ಆಗೈತೆ ಅಡುಗೆ ಮನೆ. ನಾನೇನು ಈಗ ಬೆಳಗ್ಗೆ ನಾಷ್ಟಕ್ಕೆ ಮಾಡ್ಬೇಕು, ಏನು ಅಡುಗೆ ಮನೆ ಕ್ಲೀನ್ ಮಾಡಲಿ, ಏನಂತ ಮಾಡಲಿಪ್ಪ ದೇವ್ರೆ, ಇಷ್ಟೆಲ್ಲ ಕೆಲಸ ಬಿದ್ದತಿ. ಅದ್ಕೆಮ್ಮ ಓ ಏನು ಸುಬ್ಬ್ಯಾ, ಬಾ ಇಲ್ಲೇದನ್ ಬಾ. ಇಲ್ಲೇ ಅದನ್ನ ಅಂತೀರಿ ನೀವು, ಕಾಣಂಗಿಲ್ಲ. ಎಲ್ಲಿದ್ದೀರಿ? ಯಪ್ಪ ಸುಬ್ರಹ್ಮಣ್ಯ, ಅಡುಗೆ ಮನೆಗೆ ಬಾರ, ಇಲ್ಲೇದನಿ. ಓಹೋ, ಅಡುಗೆ ಮನೆಯಾಗತ್ತೀರ, ಬಂದೆ. ಅದಕ್ಕೆಮ್ಮ ಇಲ್ಲೊಂದ್ಸರಿ ನೋಡು ನನ್ನ. ಸುಬ್ರಹ್ಮಣ್ಯ, ಎಲ್ಲಿಗೆ ತಯಾರಾಗ್ಬಿಟ್ಟಿ ಮದುವೆ ಹುಡುಗನ ಥರ? ಅದಕ್ಕೆಮ್ಮ ಇವತ್ತ ನನ್ನ ಫ್ರೆಂಡಿಂದು ಅಣ್ಣಂದು ಮದುವೆ. ಭಾಳ ವರ್ಷ ಆಗಿತ್ತು ಅವಂಗ. ಅವನಿಗೆ ಮದುವೆ ವಯಸ್ಸಿಗೆ ಬಂದು ಮಗ ಅದನ್ವ, ಅವ ಈಗ ಮದುವೆ ಮಾಡಿಕಿನಾಗ್ತಾನ. ಏನಾರ ಚಂದ ಕಾಣ್ತದ ನತಿಮ್ಮ. ಮದುವೆ ಏನದ ಅವ್ರವ್ರ ಪರ್ಸ್ನಲ್ ಲೈಫಿಗೆ ಬಿಟ್ಟಿದ್ದ ಸುಬ್ರಹ್ಮಣ್ಯ. ಈಗ ನೋಡು, ನಿನಗೆ ಹೆಣ್ಣು ಹುಡುಕನ ನೀ ಮದುವೆ ಮಾಡ್ಕೆ ಅನ್ನಕತ್ತೇವೆ ನಾವು. ನಿನಗೆ ಹೆಣ್ಣು ಹುಡಕ್ಕೆ ಹೋಗ್ಬೇಕು. ಹಾಂ, ಏನು ನಿನ್ನ ಮದುವೆ ಮಾಡಿದ್ರೆ ಹೋಗತಿ. ಅದಕ್ಕೆ ಈಗ ನೋಡಿ ನಾವು ಎಷ್ಟು ಒತ್ತಾಯ ಮಾಡ್ಕತ್ತೀವಿ, ನೀನು ಇನ್ನೂ ಟೈಮ್ ಕೇಳಾಕತ್ತಿದ್ದಿ. ಹಂಗಪ್ಪ, ಈಗ ನಿಂಗೆ ಮದುವೆ ಬೇಡಾಗೈತಿ, ಅವ್ನಿಗೆ ಈಗ ಮದುವೆ ಬೇಕಾಗೈತಿ ವಯಸ್ಸಾದ್ಮೇಲೆ. ಮಾಡ್ಕೇಳಿತ್ತಾಗ ಅವ್ರವ್ರ ಪರ್ಸ್ನಲ್ ಲೈಫ್ ಅದು ನಾವೆಲ್ಲ ಹೇಳಬಾರ್ದು. ಆದರೂ ಏನೋ ಹೇಳತ್ತೀಯಮ್ಮ, ಅವ ತನ್ನ ಮಗನಿಗೆ ಮದುವೆ ಮಾಡ್ಬೇಕಾಗಿತ್ತು. ಅದನ್ನು ಬಿಟ್ಟು ತಾನು ಮಾಡ್ಕೊಳಕತ್ತಾನ. ಅದು ಎಲ್ಲ ರಿಸೆಪ್ಷನ್ ಎಲ್ಲ ಒಂದದಿನ ಇಟ್ಕೊಂಡು ನಾನು ಈ ಭಾರಿ ಗಡ್ಬಡಿದ ನಮ್ಮ ಮನುಷ್ಯ ಅವ. ಹೋಗಿ ಬಿಡ ಸುದ್ದೆ, ನೀ ಯಾಕಷ್ಟು ಟೆನ್ಷನ್ ಮಾಡ್ಕೊಂತಿ? ನಿಂಗೆ ಇಷ್ಟ ಇದ್ರೆ ಮದುವೆಗೆ ಹೋಗು, ಇಲ್ಲದ್ರಿಲ್ಲ ಬಿಡು. ಇಲ್ಲ ಅತ್ತಿಗೆಮ್ಮ, ನಾನು ಅವನ್ನ ಮದುವೆ ಆಗತ್ತಾನ ಅಂತ ಹೇಳಿ ನಾ ಹೋಗಕತ್ತಿಲ್ಲ. ಅವನ್ನ ಮದುವೆ ಆಗಂತ ಹುಡುಗಿ ಹೆಂಗೆ ಅದಾಳ ಅಂತ ನೋಡ್ಬೇಕಾಗಿತ್ತಲ್ಲ, ಅದಕ್ಕೆ ಹೊಂಟೇನಿ. ನೋಡು ಮತ್ತೆ, ಇಲ್ಲ ಐತಿ ಪಾಯಿಂಟ್. ನೀ ಹೊಂಟಿರೋದು ಬೇರೆ ಕೆಲಸಕ್ಕೆ, ಹೇಳೋದು ಅವ್ರ ಮೇಲೆ ಕಂಪ್ಲೇಂಟ್, ಇಷ್ಟು ವಯಸ್ಸಾದ್ಮೇಲೆ ಮದುವೆ ಆಗತ್ತಾನ ಅಂತಂದು. ಏನೋ ಹೇಳತ್ಕೆಮ್ಮ, ಆದರೂ ಐ ಡೋಂಟ್ ಲೈಕ್ ದಟ್, ಹೌದಲ್ಲ? ಹೋಗ್ಲಿ ಬಿಡು, ದಟ್ ದಿಸ್ ಏನೋ ಒಂದು. ಈಗ ನನ್ನ ಅಡುಗೆ ಮಾಡಕ್ಕೆ ಬಿಡು, ಬೇಕಾದಷ್ಟು ಕೆಲಸ ಐತೆ ನನಗೆ. ಇದು ಕರೆದಿದ್ದು ಅದಕ್ಕೆ ಹೇಳಿ, ಏನು ಬೇಕು ನಿನಗೆ? ನಾಷ್ಟಕ್ಕೆ ಇಷ್ಟ ಆದ್ರೆ ಇವತ್ತು ಹೊರಗೆ ತಿಂದು ಹೋಗ್ಬಿಡು ಸುದ್ದೆ. ನಾ ಬೇಕಾದ್ರೆ ರೊಕ್ಕ ಕೊಡ್ತೇನೆ ನಿನಗೆ. ನನ್ನ ಹತ್ರ ಈಗ ಎಷ್ಟಾಯ್ತು ಅಷ್ಟು ಕೊಡ್ತೇನೆ. ಹೋಗಿ ತಿಂಡಿ ತಿನ್ಕೊಂಡು ಬಾ. ಆದರೆ ಈಗ ಮಾತ್ರ ನಾಷ್ಟ ಮಾಡಂತ ಹೇಳ್ಬಿಡ ನೀ ನನಗೆ. ಅದಕ್ಕೆಮ್ಮ, ಅದಕ್ಕೆ ಯಾಕೆ ರೊಕ್ಕ ಕೊಟ್ಟು ವೇಸ್ಟ್ ಮಾಡ್ಕೊಂತಿದಿ? ಬೆಳಗ್ಗೆನ ತಿಂಡಿಗೆ ಬಾ ಅಂತಂದಾನ, ಆತ ಈಗೇನು ರೆಡಿ ಆಗ್ಬಿಟ್ಟಾನೆ. ಈಗ ಸೀದಾ ಹೋಗೋದು ಅವ್ರ ಮನೆಗೆ. ತಿಂಡಿ ತಿಂದ, ಮಧ್ಯಾಹ್ನ ಊಟ ಸಮ ತಿಂದು ಮನೆಗೆ ಬಂದ್ಬಿಡ್ತಾನೆ. ನೀ ಏನು ಟೆನ್ಷನ್ ಮಾಡ್ಕೊಬೇಡ, ನಾನು ಹೊಟ್ಟೆ ಬಗ್ಗೆ ಕಾಳಜಿ ಮಾಡ್ಬಿಡ, ನಾನು ಹೋಗಿ ಬರ್ತೇನೆ. ಅಯ್ಯೇ, ನನ್ನ ಬಂಗಾರದಂತ ಮೈದ್ನಪ್ಪ ನೀನು, ಭಾರಿ ಜಾಣದಿ. ಆತಪ್ಪ, ಹೋಗ್ಬ. ಹಂಗೆ ಯಾವ್ರ ಹುಡುಗಿ ಸಿಕ್ಕರೆ ಕಾಳು ಹಾಕಿ ಬಾರ ಸುದ್ದಿ, ಹಂಗೆ ಬರಬೇಡ. ಹೌದು ನೋಡಿ ಅತ್ತಿಗೆಮ್ಮ, ನಂಗೆ ಅದು ನೆನಪಿರಲಿಲ್ಲ. ಒಳ್ಳೆ ಐಡಿಯಾ ಹೇಳಿದೆ, ಹಂಗೆ ಮಾಡ್ತೀನಿ ಸರಿ. ಹುಡುಗಿ ಆದ್ರೆ ಇಷ್ಟ ಆತಂದ್ರೆ ಫೋನ್ ನಂಬರ್ ಇಸ್ಕೊಂಬಾರ, ನಾನು ನಿನ್ನ ಕೂಡಿ ಕುತ್ಕೊಂಡು ಮಾತಾಡೋಣಂತ. ಹೌದು ಅತ್ತಿಗೆಮ್ಮ, ಹಾಗೆ ಮಾಡೋಣ, ಇಸ್ಕೊಂಬರ್ತೀನಿ, ಸುಮ್ಮನಿರು. ಆತು, ಹೋಗ್ಬಾ. ನಂಗಂತೂ ಎಷ್ಟು ಒಳ್ಳೆ ಅತ್ತಿಗೆಮ್ಮ ಸಿಕ್ಕಾಳಪ್ಪ ದೇವ್ರಿ, ಭಾರಿ ಒಳ್ಳೆ ಅತ್ತಿಗೆಮ್ಮ. ಕವಿತಾ, ಕವಿತಾ, ಅಯ್ಯ, ಏನು ಹತ್ತಿರ ನಿಮ್ಗೆ ಹಾಡು ಹಾಕತ್ತೀರಿ? ಹೊಟ್ಟೆ ಹೊಸ್ತು ನಾಯಿಗೂ ನಾಷ್ಟಕ್ಕೆ ಏನಾರ ಮಾಡಿಯೇನ? ಅಯ್ಯವ್ವ, ನೀನು ಮಾಡಿಟ್ಟಿರೋ ತಿಪ್ಪೆ ಕುಣಿನ ಕ್ಲೀನ್ ಮಾಡಿದ್ರೆ ಇಟ್ಟತ್ತಾತು. ಈಗಿನದೆ ಹೆಚ್ಚು ಈಗಿನ ಕಲ್ಸಾಕತ್ತ ನೋಡಿ ಹಿಟ್ಟು, ಹೌದಾ? ಅಂದ್ರೆ ನಾಷ್ಟ ಏನು ಎಷ್ಟೊತ್ತಿಗೆ ಕೊಡಕ್ಕೆ ನೀನು? ಹೊಟ್ಟೆ ಹೊಸ್ತದೆ, ತಲೆ ತಿರುಗಾಕತ್ತು ಬಿಟ್ಟತ್ತೆ, ನಂದು ನಿಲ್ಲಕ್ಕ ಆಗೋಲ್ತು. ಅತ್ತಿವ್ರ, ನಿಲ್ಲಕ್ಕಾಗ್ದು ಹೋದ್ರೆ ಮಕ್ಕ ಹೋಗ್ರಿ, ಮತ್ತೆ ಇಲ್ಲಿ ಬಿದ್ರೆ ನಿಮ್ಮನ್ನು ಹೊತ್ಕೊಂಡು ಹೋಗಕ್ಕೆ ಯಾರಿಗೂ ಆಗೋದಿಲ್ಲ. ಮನ್ಯಾಗೂ ಯಾರಿಲ್ಲ, ನಿಮ್ಮ ಮಗನೂ ಸಣ್ಣವನು ಇಲ್ಲ ಮನ್ಯಾಗ, ಅವನು ಮದುವೆ ಮನೆಗೆ ಹೋಗ್ತಾನೆ ಅಂತೇಳಿ ಹೋಗ್ಯಾನ. ಇನ್ನು ಮಾವರಂತೂ ಬೆಳಗ್ಗೆನ ಹೊಲಕ್ಕೆ ಹೋಗ್ಯಾರ. ನಿಮ್ಮನ್ನ ಎತ್ತಕ್ಕೆ ನನ್ನ ಕಡೆಯಿಂದ ಅಂತ ಆಗೋದಿಲ್ಲ. ನೀವು ಫಸ್ಟ್ ಮಕ್ಕ ಹೋಗ್ರಿ, ನಾನು ನಾಷ್ಟ ಆದ್ಮೇಲೆ ಕರಿತೇನೆ. ಇಲ್ಲೇ ತಿರುಗ್ಬಿಡ್ತೇನೆ ಅಂದ್ರೂ ಹೌದು, ಒಂದು ಕಪ್ ಚಹಾ ಮಾಡ್ತೇನೆ, ಕುಡೀರಿ ಅನ್ನೋ ಅಲ್ಲೆಲ್ಲ. ನಂಗೆ ಅವೆಲ್ಲ ಸೆಂಟಿಮೆಂಟ್ ಎಲ್ಲ ಬಿಟ್ಬಿಟ್ಟ. ನಾನು ಈಗ ಮೊದಲೇ ಹಂಗಿಲ್ಲ. ಏನು ಬೇಕು ನಿಮಗೆ? ಚಾ ಬೇಕು ಹೋದಲ್ಲ, ಮಾಡ್ಕೊಂಡು ತಗೊಂಬರ್ತಾನೆ, ನೀವು ಹೋಗ್ರಿ. ತಗೊಂಬರ್ತೀವಿ ಚಾನ? ಹಂಗೆ 2 ಬಿಸ್ಕೆಟು ತಗೊಂಬರ, ಭಾರಿ ಹೊಟ್ಟೆ ಹಸ್ಬಿಟ್ಟೈತಿ. ತಗೊಂಬರ್ತಾನೆ, ಹೋಗ್ರಿ. ಅಪ್ಪ ಇವಾಗ ಅಡುಗೆ ಮಾಡಕತ್ತಾಳ. ಇವತ್ತಂತ್ರ ಅಮ್ಮ ಹೊಟ್ಟೆ ಬೇರೆ ಗುಂಡು ಬಿಡದ. 4-5 ದಿವಸ ಆತ ಇವ್ರ ಮನ್ಯಾಗ ತಿನ್ಕೊಂಡು ಬರಾಕತ್ತಿ, ಚೂಚೂರು ತಿನ್ನೋದಕ್ಕೈತಿ. ಜನ ಎಲ್ಲ ಮಂದಿ ಏಟ್ ಕೊಟ್ಟಾರ. ಅಯ್ಯವ್ವ, ನಾ ಮಾಡಿದ ಅಡಿಗೆ ಬರೀ ಕಟ್ಟಾಕತ್ತು, ನನಗೆ ಉಳಿತಿರ್ಲಿಲ್ಲ. ಚಲೋ ಆಯ್ತು ಇವತ್ತು. ಈಕೆ ಚಲೋ ತಂಗ ಅಡಿಗೆ ಮಾಡಿದ್ರೆ ಹಂಗೆ ನಾಳೆಗೆ ಸ್ವಚ್ಛಗ ಉಂಡು ಹಟ್ಟಿ ಬಿರಿಯಂಗೆ ಉಂಡ್ಕೊಂಡು ಮಕ್ಕಂಬಿಟ್ರೆ ಸಂಜೆವರೆಗೂ ಹೇಳೋದು ಬೇಡ. ಅತ್ತೆಯರು ಏನೋ ಗುಣಿಗಾಡಕತ್ತೀರಿ? ನಾನು ಇಲ್ವಾ, ಏನೇನು ಗುಣಿಗಾಡಿಲ್ಲ. ನಾನು ತಲೆ ತಿರ್ಗಾಕತ್ತಿತ್ತಲ್ಲ, ಅದಕ್ಕೆ ಸುಸ್ತಾಗ್ಬಿಟ್ಟೈತಿ. ಬರ್ತಿ ನೀನು ದೌಡು ಚಹಾ ಬಿಸ್ಕೆಟ್ ತಗೊಂಬ. ಏನಿಲ್ಲಕ್ಕಾಗೋಲ್ತು, ತಗೊಂಬ ನೀನು.
ಎಷ್ಟು ನಾಟಕ ಮಾಡ್ತಾಳೆ ನೋಡು. ರೂಮ್ನಾಗ ಸರಿ ಸರಿ ಇಟ್ಕೊಂಡಿರ್ತಾಳೆ. ಬಿಸ್ಕೆಟು ಬ್ರೆಡ್ಡು ಹಣ್ಣು ಎಲ್ಲ ತರ್ಸಿ ಇಟ್ಕೊಂತಾಳೆ. ಮತ್ತು ನನ್ನೆದ್ರೆ ನಾಟಕ ಮಾಡೋದು. ಒಂದು ಅಡುಗೆ ಬೇಯಿಸ್ಕೊಂಡು ತಿನ್ನೋಕ್ಕಾಗಿಲ್ಲ. 4 ದಿವಸ ಹೊತ್ತಾತು. ಯಾರ್ಯಾರ ಮನೆಗೆ ತಿಂದು ಬಂದಾಳ ಏನು ಕಥೆನ. ನೋಡ್ರಿಪ್ಪ ಎಲ್ಲರೂ ಕೇಳಿಸ್ಕೊಳ್ರಿ, ಇವನ ನಮ್ಮ ಮದುವೆ ಗಂಡು. ಮಮ್ಮ ಮತ್ತು ಹ್ಯಾಪಿ ಮ್ಯಾರಿಡ್ ಲೈಫ್ ಅಪ್ಪ. ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ಸ್. ಮತ್ತು ಎಲ್ಲಿದಾರ ನಿಮ್ಮ ಮಿಸ್ಸಸ್? ನೀವು ಒಬ್ಬನೇ ನಿಂತ್ಕೊಂಡಿಲ್ಲ ಸ್ಟೇಜ್ ಮೇಲೆ. ಮದುವೆ ಹೆಣ್ಣಿನ ಕರ್ಕೊಂಬರ್ರೆ. ಪುರದಳು ಮರಿಯ ಅಯ್ಯೋ ಭಾರಿ ಚಂದ ಬಿಡು. ಅಕ್ಕಿ ನೋಡಿದ್ರ ಏಂಜಲ್ ಆಗ್ಯಾಳ. ಇವ್ ನೋಡಿದ್ರ ಹರಳೆಣ್ಣೆಗ. ಏನ ಜೊಲ್ಲು ಪಾರ್ಟಿ ಅಲ್ಲ. ಮದ್ವೆ ರಿಸೆಪ್ಷನ್ ಅಂತೀರಿ, ಹೂ ಮಾಲೆ ಎಲ್ಲ ಯಾಕೆ ಹಾಕೊಂಡೇ ಇಲ್ಲಲ್ಲ? ನಮ್ಮ ಬೇಬಿಗೆ ಹೂ ಮಾಲೆ ಅಂದ್ರೆ ಅಲರ್ಜಿ. ಅಕ್ಕಿ ಬೇಡ ಅಂದ್ಲ, ಅದಕ್ಕೆ ಹಾಕೊಂಡಿಲ್ಲ. ಅಂದಂಗ ಮಾವರ ಈ ಹಕ್ಕಿನ ಎಲ್ಲಿ ಹಿಡ್ಕೊಂಬಂದ್ರಿ? ನಾಲ್ಗೆ ಬಿಗಿ ಹಿಡಿದು ಮಾತಾಡ. ಹೊಕ್ಕಿ ಪೊಕ್ಕಿ ಅನ್ಬೇಡ, ನಾನು ಹೇಳ್ತೀಕಿ. ಸಮಾಧಾನ ಮಾಡಿ ಕೇಳ್ರಿ. ಸಮಾಧಾನ. ನೀವು ಖುಷಿಯಿಂದ ಇರ್ಬೇಕು. ನಿಮ್ದ ಮದ್ವೆ ರಿಸೆಪ್ಷನ್, ಖುಷಿಯಿಂದ ಇರ್ರಿ. ಅಲ್ಲ, ನಿಮ್ಮ ಜೊತೆಗಿರೋರಂತೂ ನಿಮ್ಮ ಹೆಂಡತಿ ಗೊತ್ತಾತು. ಅವ್ರ ಜೊತೆಗಿದಾರಲ್ಲ ಇನ್ನೊಂದು ಹುಡುಗಿ, ಅಕ್ಕಿ ಯಾರು? ಅಕ್ಕಿ ಗೆಳತಿದಾಳ ಅಷ್ಟ, ಮತ್ತೇನಲ್ಲ. ಅಕ್ಕಿ ಎಲ್ಲಿ ಹೋದ್ರು ಬರ್ತಾಳತ್ತಕ್ಕಿ ಹಿಂದ. ಅದಕ್ಕೆ ರಿಸೆಪ್ಷನ್ಗೆ ಹೋಗಿ ಬಂದಾಳಕ್ಕಿ, ಅಕ್ಕಿನೂ ಜೊತೆಗೆ ಬಂದಾಳ. ಹಂಗಾರ ರಾತ್ರಿ ಫಸ್ಟ್ ನೈಟ್ಗೂ ನಿಮ್ಮ ಜೊತೆಗೆ ಬರ್ತಾಳನ. ನನಗೇನು ಅಭ್ಯಂತರ ಇಲ್ಲ. ಹೌದು ಬಿಡ್ರಿ, ನಿಮ್ಗೆ ಹೆಂಗೆ ಅಭ್ಯಂತರ ಇರಕ್ಕೆ ಸಾಧ್ಯ? ಯಾಕಂದ್ರೆ ಮದುವೆ ವಯಸ್ಸಿನ ಮಗ ಅದನ. ಆದ್ರೂ ನೀವು ಮದುವೆ ಮಾಡ್ಕೊಳಕತ್ತೀರಿ ಅಂದ್ರೆ ಮತ್ತೆ ಯಾವುದೇ ಥರದ ಅಭ್ಯಂತರ ಇಲ್ಲ ನಿಮಗೆ. ಬೈ 1 get 1 ಫ್ರೀ ಅಲ್ಲ, ಭಾರಿ ಚಾನ್ಸ್. ಲಡ್ಡು ಬಂದು ಬಾಯಿಗೆ ಬಿತ್ತು. ಸುಬ್ರಹ್ಮಣ್ಯ, ನೀನ ಬೈಯಾಕತ್ತೀಯ, ನಾನು ಹೊಗಳಾಕತ್ತೀಯ, ಏನ್ ಮಾಡಕತ್ತೀಯ ಅಂತ ಒಂದು ಗೊತ್ತಾಗೋಲ್ತು ನನಗೆ. ಇರ್ಲಿ, ನೀವು ಸಿಟ್ಟಾಗ್ಬೇಡ್ರಿ. ನಿಮ್ದ ಮದುವೆ ಐತಿ, ನಿಮ್ದ ರಿಸೆಪ್ಷನ್ ಐತಿ, ಖುಷಿಯಿಂದ ಇರ್ರಿ. ಸ್ಮೈಲ್ ಬಿ ಸ್ಮೈಲ್. ಬೇಬಿ, ನಿಮಗಿಂತ ಅವರ ಚೆನ್ನಾಗಿ ಕಾಣಕತ್ತಾರ. ಅವ್ರು ಹಾಕಿರ ಸೂಟ್ ಬೂಟ್ ಭಾರಿ ಚಂದ ಕಾಣಕತ್ತೈತಿ. ನೀವು ಯಾಕೆ ಅಂತ ತಗೊಳ್ಳಿಲ್ಲ? ಬೇಬಿ, ಅದೇನಂದ್ರ ನಾನು ಮದುವೆಗಂತ ಹೇಳಿ ತಗೊಂಡಿದ್ದು ಒಂದ ಜೊತೆ ಬಟ್ಟೆ. ನಾ ಮತ್ತೊಂದು ಜೊತೆ ತಗೊಳ್ಳಿಲ್ಲ. ಇಲ್ಲಿ ತಗೋ, ಮದುವೆ ಆದ್ಮೇಲೆ ನೀನು ನಿನ್ನ ಸೀಮಂತಕ್ಕನ ತಗೊಂಡ್ರತ್ತ, ಹೌದಲ್ಲ? ಸೀಮಂತ ತಗೊಂತೀರ? ಬ್ಯಾಡ ಬೇಬಿ, ಈಗ ಇಸ್ಕೊಂಡ್ ಹಾಕೋ. ನೀನು ಭಾರಿ ಚಂದ ಐತದ. ಆತ ನೀ ಬೇಜಾರು ಮಾಡ್ಕೊಬೇಡ. ಆತ ಅಂದಂಗ ಸುಬ್ರಹ್ಮಣ್ಯ, ನಿಂದು ಕೋಟ್ ಕೊಡ್ತೇನೆ 1 ತಾಸಿನ ಮಟ್ಟಿಗೆ. ಅಯ್ಯ ಮಾಮ, ಕೋಟೇನ ಜೀವನ ಕೊಡ್ತಾನೆ. ನೀ ಕೇಳಿದ್ರ ಕೋಟ್ ಅಷ್ಟ ಅದಲ್ಲ, ತಗೊಳ್ಳೆ ಹಕ್ಕ್ಯ. ಥ್ಯಾಂಕ್ಸ್. ನೀ ಕೋಟ್ ಕೊಟ್ಟಿ ನನ್ನ ಹೆಂಡತಿ ಖುಷಿ ಆಕಳಿ. ಬೇಬಿ ನೋಡು, ಹಾಕೊಂಡೆ ಕೋಟ್ ಚೆನ್ನಾಗೈತ್ಯಾ? ಎಷ್ಟು ಚಂದ ಕಾಣಕತ್ತೀರಿ ನೋಡಿ. ಈ ಕೋಟ್ ಹಾಕೊಂಡ ಮೇಲಂತೂ ಈ ಬಾಂಡ್ಲಿ ತಲೆ ಇನ್ನೂ ಚಂದ ಕಾಣಕತ್ತೈತಿ. ಸರಿ, ಈ ಕಡೆಗೆ ಎಷ್ಟೊತ್ತನಕ ಹಾಕಿ ಪಕ್ಕದಾಗ ನಿಂತ್ಕತ್ತಿ. ನಾನು ಹೋಗ್ಕೊಂಡು ಸ್ವಲ್ಪ ತಡಿಲಪ್ಪ, ಏನ್ ಭಾರಿ ಅರ್ಜೆಂಟ್ ಮಾಡ್ತೀನಿ. ಸರಿತೇನೆ ಮಮ್ಮ. ಏನತ್ತ ಸುಬ್ಯ? ಕೋಟ್ ಹೊಸದೈತಿ, ಮತ್ತ ಏನು ಚಲಿಕೆ ಬಿಡೋದ್ರ ಮೇಲೆ. ತಗೊಳ್ಪ, ಏನ್ ಚಲಿಕೆನಂಗಿಲ್ಲ. ಮಮ್ಮ, ಕಂಗ್ರ್ಯಾಚುಲೇಷನ್, ಹ್ಯಾಪಿ ಮ್ಯಾರಿಡ್ ಲೈಫ್. ಅಂದಂಗ ಕೋಟ್ ಭಾಳ ಚಂದ ಐತಲ್ಲ. ಕೋಟ್ ಮುಟ್ಬಿಡಲೇ, ಹೊಲ್ಸಕತ್ತಿ. ನಂದದ ಕೋಟ್. ಮಮ್ಮ, ಮದುವೆ ಮಾಡ್ಕೊಂಡಿದ್ದಿ, ರಿಸೆಪ್ಷನ್ ಮಾಡ್ಕೊಳಕತ್ತಿದ್ದಿ, ಹೊಸದೊಂದು ಕೋಟ್ ತಗೊಳಕ್ ಬರಲಿಲ್ಲ ನಿನಗೆ? ನೀನು ಅವ್ನು ಕೊಟ್ಟಿಸ್ಕೊಂಡು ಹಿಕ್ಕೊಂಡಿಲ್ಲ, ಮರ್ಯಾದಿಲ್ಲ ನಿನಗೆ. ನಿಮ್ಮಂತರಿಗೆಲ್ಲ ಮದುವೆ ಕೇಡು. ಲೇ ಸುಬ್ಯ, ನೀನು 1 ತಾಸಿನ ಮಟ್ಟಿಗೆ ಈ ಕೋಟ್ ನಿಂದಲ್ಲ ಅಂತ ಹೇಳಿ ಸುಮ್ಮನಿದ್ ಬಿಡು. ಯಾರ ಹತ್ರ ಹೇಳ್ಬೇಡ. ಮಮ್ಮ, ನಾ ಬೇಕಂತ ಹೇಳಿದ್ನ. ಅವ ಕೋಟ್ ಹೊಲಸು ಮಾಡಕತ್ತಿದ್ದ, ಹೇಳಿದ್ನಪ್ಪ. ಅಯ್ಯೋ ಸುಮ್ಮನಿರಲಿ. ನೀ ಸೈಡಿಗೆ ನಿಂತ್ಕ, ಸೈಡಿಗೆ. ನೀನು ಕೋಟ್ ಹೋದಲ್ಲ 1 ತಾಸು ಬಿಟ್ಟು ಕೊಡ್ತೇನೆ, ಸೈಡಿಗೆ ನಿಂತ್ಕ. ಆಯ್ತು ಬಿಡಪ್ಪ. ಮಮ್ಮ, ನೀನು ಕೋಟಿ ಬಗ್ಗೆ ನನ್ನ ಬಗ್ಗೆ ವಿಚಾರ ಮಾಡ್ಕೊಂತ ನಿನ್ನ ಹೆಂಡತಿ ಬಿಟ್ಟು ನಿಂತ್ಕೊಬೇಡ. ನಿನ್ನ ಹೆಂಡತಿ ನೋಡಲ್ಲ, ಕೈ ಬಿಸಿ ಮಾಡ್ಕೊಳಕತ್ತಾಳ. ಎಲ್ಲ ಇವನ ನನ್ನ ಹೆಂಡ್ತಿನ ಕೈ ಹಿಚ್ಚಕಾಕತ್ತಾನ ಇವ. ನನ್ನ ಹೆಂಡ್ತಿನ ಬೇಕಾಗಿತ್ತ ಇವನಿಗೆ. ಮಾಡ್ತಿ ತಡಿ. ಲೇ ದರಿದ್ರದವನ, ಕೈ ತೆಗಿಯಲೇ ನನ್ನ ಹೆಂಡತಿಕ್ಕಿ. ಚಲವಿ, ಅವ ಆ ಕಡೆ ತಿರುಗ್ಯ, ನಾನು ಈ ಕಡೆ ತಿರುಗು. ನಿಂಗೇನು ಸಪ್ರೇಟ್ ಹೇಳ್ಬೇಕನ? ಇಲ್ಲ, ಕ್ಯಾಜುವಲ್ ಆಗಿ ಮಾತಾಡ್ತಾ ಇದ್ದೆ, ಕ್ಯಾಜುವಲ್ ಆಗಿ. ಓಹೋ, ಬರ್ರಿ ರಿಸೆಪ್ಷನ್ಗೆ ಬಂದಿರನ? ಹೌದಾ? ಊಟ ಮಾಡ್ಕೊಂಡು ಬಂದ್ರೆ ಈಗ ಹೋಗಿ ಊಟ ಮಾಡ್ಬೇಕಾ? ಇಲ್ಲ ಮರಿಯ, ವಿಶ್ ಮಾಡಿ ಹೋಗಿ ಊಟ ಮಾಡ್ಬೇಕು. ಹೌದಾ? ಅಂದಂಗ ಈಗ ಅವ ಹಾಕ್ಯಂಡನಲ್ಲ ಕೋಟ್, ಅದ್ ನಂದ. ಮುಟ್ಬೇಡ್ರಿ. ಹೋಗಿ ಹಂಗೆ ವಿಶ್ ಮಾಡ್ಬರ್ರಿ. ಮಮ್ಮ, ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಪಾ ಮರಿಯ. ಥ್ಯಾಂಕ್ಸ್, ಭಾರಿ ಥ್ಯಾಂಕ್ಸ್. ನೀ ಬಂದಿದ್ದು ಭಾರಿ ಖುಷಿ ಆಯ್ತು. ಅಲ್ಲಮ್ಮವ್ವ, ಮದುವೆ ಮಾಡ್ಕೊಂಡಿದ್ದಿ, ಒಂದು ಹೊಸ ಕೋಟ್ ತಗೊಳಕ್ ಬರಲಿಲ್ಲ ನನಗೆ. ಬಿಡ, ಯಾರ್ಯಾರ ಕೋಟ್ ಹಾಕೊಂಡು ಮದುವೆ ಮಾಡ್ಕೊಂಬಾರ್ದ.
ಈ ಕೋಟ್ ನಿಂದಲ್ಲ ಅಂತ ಯಾರು ಹೇಳಿದ್ರಿ ನಿಂಗ? ಆ ಮೂಲ್ಯಾಗ ನಿಂತಾನಲ್ಲ ಆ ದರಿದ್ರದವ್ ಹೇಳಿದ್ನ? ಹ್ಞೂ ಹೌದು, ಅದೆಲ್ಲ ಬಾಗಿಲಿಗೆ ನಿಂತಾನಲ್ಲ, ಮೆಟ್ಲ ಹತ್ತದಿದ್ದಂಗೆ ಎಲ್ಲರಿಗೂ ಹೇಳ್ಕೊಳಿಸ್ತಾನ ಅವ. ಯಾರು ಕೋಟ್ ಮುಟ್ಬರ್ರಿ, ಅದು ನನ್ನ ಕೋಟ್, ಹಂಗ ವಿಶ್ ಮಾಡ್ಬರ್ರಿ ಅಂತಾನ. ಹೊಗ್ಗ ನೋನ್, ನಾ ಯಾಕಾರ ಇವನ ಹತ್ರ ಕೋಟ್ ಇಸ್ಕೊಂಡ್ಯಪ್ಪ ದೇವ್ರಿ. ಇಲ್ಲೊಬ್ಬನೇ ಅವನ ಅಲ್ಲಿಂದ ಬರ್ತಾನಲ್ಲ. ಇಲ್ಬಾ ಅಲ್ಲೆಲ್ಲ ಇಲ್ಬಾ. ಓ, ಆ ಕಡೆಯಿಂದ ಬರ್ಬೇಕೇನ್ರಿ? ಬಂದೆ ಮಮ್ಮ, ತಗೊಳ್ಳೋ, ನೀರು ಕುಡಿ. ಕೊಡಪ್ಪ, ಚಲೋ ಆತ ತಂದಿದ್ದು. ಇವ್ನ್ಯಾ ದರಿದ್ರದವ್ ನೋಯಮ್ಮ, ಕೋಟ್ ಹೊಲಸಾಕತ್ತಲೇ, ಕೊಡ್ಬೇಡ ನೀರ್ನ, ಆಮೇಲೆ ಕೊಡುವಂತಿ ಹೋಗ. ಲೇ ಸುಬ್ರಹ್ಮಣ್ಯ, ನಾನು ಕೋಟ್ ಮೇಲೆ ಒಂದು ಹನಿನೂ ಚರಿಕಿಲ್ಲಾರ್ದಂಗೆ ಕುಡಿತೇನೆ, ತಡಿಲಿ. ಮಾವ ಬೇಡ ನೀನು ಆಮೇಲೆ ಕೋಟ್ ಬಿಸ್ತಿಯಲ್ಲ, ಅವಾಗ ಕುಡಿಯುವಂತಿ. ಹೋಬಾರ ನೀ ಹೋಬಾ. ಈ ದರಿದ್ರದ ಯಾವನ ಸ್ಯಾಡಿಸ್ಟ್ ಇದ್ದಂಗದಾನ. ಇವನ್ ಕೋಟ್ ಇಸ್ಕೊಂಡು ನಾನು ಹಕ್ಕೊಂಡು ಮರ್ಯಾದಿಲ್ದಂಗೆ ಆಗಿ ಹೋಗ್ತಿವತ್ತಿ. ಯಾಕಾರ ರಿಸೆಪ್ಷನ್ ಇಟ್ಕೊಂಡು ನನಗಾಗಿ ಹೋಗಿತ್ತಿ. ಇವ್ನು ಯಾರು ಕರೆದಿದ್ರಿ ಇವನ್ನ? ಲೇ, ನಿಂದು ಕೋಟ್ ಮೊದ್ಲು ಬಿಚ್ಚು ಕೊಡ್ತಾನೆ, ತಡೀಲಿ. ನಿನಗ ನಿಂತ್ಕೊಳ್ಳಲಿ ಅಲ್ಲಿ ಮೂಲ್ಯಾಗ ಬಂದೆ. ಆ ಕೆಲಸ ಮಾಡ ಮಾಮ ಫಸ್ಟ್. ಮಮ್ಮ, ನೀನು ನನ್ನ ಕೋಟ ಆಮೇಲೆ ಬಿಚ್ಚು ಕೊಡುವಂತಿ. ನಿನ್ನ ಹೆಂಡ್ತಿ ನೋಡಲಿ ಎಷ್ಟ ತನಕ ಕೈ ಬಿಸಿ ಮಾಡ್ಕೊಳಕತ್ತಿದ್ಲಿ, ಈಗ ಹಂಗ ಮೈನು ಬಿಸಿ ಮಾಡ್ಕೊಳಕ್ ಹೊಂಟಾಳ. ನೋಡು ಬಡ ನೋಡು. ಎಲ್ಲರೂ ಇವ್ರು ಬಂದು ಧರಿದ್ರತವ ಬೆನ್ ಹತ್ತಿ ಬಿಟ್ಟಾನ. ಮುಗಿತಾನ ಬಿಸಿ ಮಾಡ್ಕೊಳ್ಳೋದು. ತಿರುಗ್ತಿ ಈ ಕಡೆಗೆ. ಇಲ್ಲ ಬೇಬಿ, ಕ್ಯಾಜುವಲ್ ಆಗಿ ಮಾತಾಡ್ತಾ ಇದ್ದೆ ಅಷ್ಟ, ನೀ ಕೋಪ ಮಾಡ್ಕೋಬೇಡ. ಥೂ ನನ್ನ ಚರ್ಮನ ನರಕ ಮಾಡ್ಬಿಟ್ರು. ಮಮ್ಮ, ನಾನು ಕೋಟ್ ಕೊಡು, ನಾ ಮನೆಗೆ ಹೋಗ್ಬೇಕು. ನೀವು ಬಂದರಿದ್ರದವ. ನಡಿ ಕೊಡ್ತೀನಿ, ನಡಿ. ಅವನು ಕೋಟ್ ಕೊಟ್ಟು ಬರ್ತಾನೆ. ನಿನ್ನ ಮಾತು ಕೇಳಿ ಕೋಟ್ ಹಾಕ್ಕೊಂಡು ಇವತ್ತು ಮರ್ಯಾದಿಲ್ದಂಗೆ ಆಗೋದು ನನಗೆ. ಅವ್ನು ಕೋಟ್ ಫಸ್ಟ್ ಕೊಟ್ಟು ಬರ್ತಾನೆ, ನೀ ಇಲ್ಲೇ ನಿಂತ್ಕ, ಮತ್ತು ಮೈ ಬಿಸಿ ಮಾಡ್ಕೊಳಕ್ಕೆ ಹೋಗ್ಬೇಡ. ನಡಿ ರೂಮ್ ಹತ್ರ ನಡಿ, ಕೊಡ್ತೀನಿ. ಬೇಬಿ ಬಾ, ಹುಡುಗನ. ನಿಮ್ಮ ಬಾಂಡ್ಲಿ ಯಜಮಾನ್ರು ಆ ಕಡೆ ಹೋಗಿದಾರ, ಬಾ ಹುಡುಗನ. ಬೇಡಪ್ಪ, ನಮ್ಮ ಯಜಮಾನ್ರಿಗೆ ಗೊತ್ತಾದ್ರೆ ಬೇಜಾರು ಮಾಡ್ಕೊಂತಾರ. ಬೇಬಿ, ಈಗ ನೀ ಬರ್ದ ಹೋದ್ರೆ ನಾ ಬೇಜಾರು ಮಾಡ್ಕೊಳಂಗಿಲ್ಲನ. ಬಾ ಹೋಗೋಣ. 1 2 3 ಬಾ ಹೋಗೋಣ, ರನ್. ಅಯ್ಯೋ ದೇವ್ರಿ, ಈ ಮದುವೆಯಾಗ ನನ್ನ ಬಿಟ್ಟು ಹೋದ್ರಲ್ಲ. ಇವರಿಬ್ಬರ ಮೇಲೂ ನಂಗೆ ಮೊದಲಿಂದನೂ ಅನುಮಾನ ಇತ್ತು. ಅದು ನಿಜ ಆಗೋತು. ಬಾಂಡ್ಲಿ ತಲೆ ಮೇಲೆ ಚಪ್ಪಡಿ ಕಲ್ಲು ಹೇಳ್ಕೊಂಡು ಹೋದ. ಬಾಂಡ್ಲಿ ಮದುವೆಲಿ ಉಂಡವನೇ ಜಾಣ.